ಬಿಸಿಲಿನ ತಾಪಮಾನ ಇನ್ನು ಏರಿಕೆಯಾಗುವ ಸಾಧ್ಯತೆ ಇರುವುದಾಗಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆ ವರದಿಯನ್ನು ನೀಡಿದೆ. ತಾಪಮಾನದ ದುಷ್ಪರಿಣಾಮ ಕಡಿಮೆ ಮಾಡಲು ಮತ್ತು ಶಾಖದ ಹೊಡೆತದಿಂದ ಗಂಭೀರವಾದ ಕಾಯಿಲೆ ಅಥವಾ ಸಾವು ತಡೆಗಟ್ಟಲು ಕೆಲವೊಂದು ಮಾಡಬೇಕಾದ ಹಾಗೂ ಮಾಡಬಾರದ ಕೆಲಸಗಳು ಯಾವುವು ಎಂದು ಹೇಳ್ತೇವೆ ಕೇಳಿ. ಮಧ್ಯಾಹ್ನ 12ರಿಂದ 3 ಗಂಟೆಯವರೆಗೆ ಸೂರ್ಯನ ಬೆಳಕಿಗೆ ಹೊರಗೆ ಹೋಗಬೇಡಿ. ಬಾಯಾರಿಕೆಯಾಗದಿದ್ದರೂ ಸಾಧ್ಯವಾದಷ್ಟು ಹೆಚ್ಚಾಗಿ ನೀರು ಕುಡಿಯಿರಿ. ಹಗುರ ತಿಳಿ ಬಣ್ಣದ ಸಡಿಲವಾದ ಮತ್ತು ಗಾಳಿಯಾಡುವ ಹತ್ತಿ ಬಟ್ಟೆಗಳನ್ನು ಧರಿಸಿ. ಸೂರ್ಯನ ಬೆಳಕಿಗೆ ಹೊರಹೋಗುವ ಸಂದರ್ಭದಲ್ಲಿ ರಕ್ಷಣಾತ್ಮಕ ಕನ್ನಡಕಗಳು, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನು ಧರಿಸಿ. ಹೊರಗಿನ ಉಷ್ಣತೆಯು ಅಧಿಕವಾಗಿದ್ದಾಗ ಶ್ರಮದಾಯಕ ಚಟುವಟಿಕೆಗಳನ್ನು ಆದಷ್ಟು ಕಡಿಮೆ ಮಾಡಿ. ಮಧ್ಯಾಹ್ನ 12ರಿಂದ ಸಂಜೆ 3 ಗಂಟೆ ನಡುವೆ ಹೊರಗೆ ಕೆಲಸ ಮಾಡುವುದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಪ್ರಯಾಣ ಮಾಡುವಾಗ ನಿಮ್ಮೊಂದಿಗೆ ನೀರನ್ನು ಕೊಂಡೊಯ್ಯಿರಿ. ಮದ್ಯ, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ಸೇವಿಸಬೇಡಿ. ಇವು ದೇಹವನ್ನು ನಿರ್ಜಲೀಕರಣಗೊಳಿಸುತ್ತದೆ. ಹೆಚ್ಚಿನ ಪ್ರೋಟೀನ್ ಆಹಾರವನ್ನು ತಪ್ಪಿಸಿ ಮತ್ತು ಸ್ತಬ್ಧ ಆಹಾರ, ಕರಿದ ಸ್ನಾಕ್ಸ್ ಸೇವಿಸಬೇಡಿ. ನೀವು ಹೊರಗೆ ಕೆಲಸ ಮಾಡಿದರೆ ಟೋಪಿ ಅಥವಾ ಛತ್ರಿ ಬಳಸಿ ಮತ್ತು ನಿಮ್ಮ ತಲೆ, ಕುತ್ತಿಗೆ, ಮುಖ ಮತ್ತು ಅಂಗಗಳ ಮೇಲೆ ತೇವ ಇರುವ ಬಟ್ಟೆಯನ್ನು ಬಳಸಿ. ನಿಲ್ಲಿಸಿದ ವಾಹನಗಳಲ್ಲಿ ಮಕ್ಕಳು ಅಥವಾ ಸಾಕು ಪ್ರಾಣಿಗಳನ್ನು ಬಿಡಬೇಡಿ. ನಿಮಗೆ ಆಯಾಸವಾಗಿದೆ ಅಥವಾ ಅನಾರೋಗ್ಯ ಇದೆ ಎಂದು ಭಾವಿಸಿದರೆ ತಕ್ಷಣ ವೈದ್ಯರನ್ನು ನೋಡಿ. ಲಸಿ, ಟೊರಾನಿ ಅಂದರೆ ಅಕ್ಕಿ ನೀರು, ನಿಂಬೆ ನೀರು, ಮಜ್ಜಿಗೆ ಮೊದಲಾದ ಮನೆಯಲ್ಲಿ ತಯಾರಿಸಿದ ಪಾನೀಯಗಳನ್ನು ಬಳಸಿ. ಇದು ದೇಹದ ನಿರ್ಜಲೀಕರಣವನ್ನು ತಡೆಯಲು ಸಹಾಯ ಮಾಡುತ್ತದೆ. ಪ್ರಾಣಿಗಳನ್ನು ನೆರಳಿನಲ್ಲಿ ಇರಿಸಿ ಮತ್ತು ಅವುಗಳಿಗೆ ಸಾಕಷ್ಟು ನೀರನ್ನು ಕುಡಿಯಲು ಕೊಡಿ. ನಿಮ್ಮ ಮನೆಯನ್ನು ತಂಪಾಗಿರಿಸಿ. ರಾತ್ರಿಯಲ್ಲಿ ಕಿಟಕಿಗಳನ್ನು ಮತ್ತು ಪರದೆಗಳನ್ನು ತೆರೆದಿಡಿ. ಅದೇ ರೀತಿ ತಣ್ಣೀರು ಸ್ನಾನ ಒಳ್ಳೆಯದು. ಫ್ಯಾನ್ ಬಳಸಿ. ತೇವ ಬಟ್ಟೆ ಮತ್ತು ತಣ್ಣನೆಯ ನೀರಿನಲ್ಲಿ ಆಗಾಗ್ಗೆ ಸ್ನಾನ ಮಾಡಿ. ಕೊನೆಯದಾಗಿ, ಬಿಸಿಲ ಝಳಕ್ಕೆ ಬಿದ್ದ ವ್ಯಕ್ತಿಗೆ ಚಿಕಿತ್ಸೆ ಕೊಡುವ ವಿಧಾನ ಹೇಳ್ತೀವಿ ಕೇಳಿ. ನೆರಳಿನ ಅಡಿಯಲ್ಲಿ ತಂಪಾದ ಸ್ಥಳದಲ್ಲಿ ವ್ಯಕ್ತಿಯನ್ನು ಮಲಗಿಸಿ. ತೇವದ ಬಟ್ಟೆಯಿಂದ ವ್ಯಕ್ತಿಯ ದೇಹವನ್ನು ಆಗಾಗ್ಗೆ ತೇವಗೊಳಿಸಿ. ತಲೆಯ ಮೇಲೆ ಸಾಮಾನ್ಯ ತಾಪದ ನೀರನ್ನು ಸುರಿಯಿರಿ. ದೇಹದ ಉಷ್ಣತೆಯನ್ನು ಕಡಿಮೆಗೊಳಿಸುವುದು ಮುಖ್ಯವಾಗಿದೆ.